ಇಂದು ಕೊಪ್ಪಳ ನಗರದಲ್ಲಿ ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯ ವತಿಯಿಂದ ಡಾಕ್ಟರ್ ವಿಷ್ಣುವರ್ಧನ ಸಮಾಧಿಯನ್ನು ಧ್ವಂಸಗೊಳಿಸಿದ ಬಾಲಣ್ಣ ಕುಟುಂಬದ ವಿರುದ್ಧ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು. ನ್ಯಾಯಾಲಯಕ್ಕೆ ಸುಳ್ಳು ದಾಖಲೆ ಕೊಟ್ಟು ರಾತ್ರೋರಾತ್ರಿ ಸಮಾಧಿಯನ್ನು ಧ್ವಂಸಗೊಳಿಸಿದ್ದಾರೆ. ಇದು ಕನ್ನಡದ ಮೇರುನಟನಿಗೆ ಮಾಡಿದ ಅವಮಾನ. ಕನ್ನಡ ನಾಡಿನಲ್ಲಿ ಕನ್ನಡ ಸಂಸ್ಕೃತಿ ರಾಯಭಾರಿಯಾದ ಒಬ್ಬ ಧೀಮಂತ ನಾಯಕನ ನನಗೆ ಅವರ ಸಮಾಧಿ ಇಲ್ಲ. ಅವರು ಜೀವಂತ ಇದ್ದಾಗ ಅವರಿಗೆ ನೆಮ್ಮದಿ ಇಲ್ಲ. ಕೊನೆಗೆ ಅವರ ಕಾಲವಾದಗಳು ಕೂಡ ಅಂತ್ಯವಾದ ಸ್ಥಳದಲ್ಲಿ ಅವರಿಗೆ ಸರಿಯಾದ ಸ್ಮಾರಕ ಕೂಡ ಇಲ್ಲ ಎಂದು ಅನೇಕ ಸದಸ್ಯರು ಹೋರಾಟಕ್ಕಿಳಿದಿದ್ದರು. ಇದರಲ್ಲಿ ಸರ್ಕಾರ ಕೂಡ ಇತ್ತ ಕಡೆ ಗಮನ ಕೊಡದೆ ಸುಮ್ಮನೆ ಕುಳಿತಿದ್ದು ಕನ್ನಡ ಚಲನಚಿತ್ರ ಮಂಡಳಿ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಬಳಿಯುವ ಕೆಲಸ ಮಾಡುತ್ತಿದೆ ಎಂದು ಕೊಪ್ಪಳ ನಗರದ ಅಶೋಕ ವೃತ್ತದಿಂದ ತಹಶೀಲ್ದಾರ್ ಕಚೇರಿಯವರಿಗೆ ಪ್ರತಿಭಟನೆಯ ಮುಖಾಂತರ ತೆರಳಿ ಮಾನ್ಯ ಮುಖ್ಯಮಂತ್ರಿಗೆ ಧ್ವಂಸಗೊಳಿಸಿದ ಸಮಾಧಿಯನ್ನು ಪುನರ್ ನಿರ್ಮಾಣ ಮಾಡಿ ಎಂದು ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಜಿಲ್ಲಾ ಅಧ್ಯಕ್ಷರಾದ ಬೀರನಗೌಡ ನರೇಗಲ್ ಮಾತನಾಡಿದರು. ಇದೇ ವೇಳೆ ಜಿಲ್ಲಾ ಉಪಾಧ್ಯಕ್ಷರಾದ ಲಿಂಗರಾಜ್ ಬಿಳೆಬಾವಿ, ವಕೀಲರಾದ ವಿಜಯ್ ಅಮೃತರಾಜ್, ಪ್ರಕಾಶ್ ಪರ್ವತಗೌಡ್, ಶಿವರಾಜ್ ವಾಲ್ಮೀಕಿ, ವಿಷ್ಣು ಸೇನಾ ಸಮಿತಿಯ ಸದಸ್ಯರಾದ ದೇವರಾಜ್ ಕೋಳೂರು, ಸಂತೋಷ್ ಬಾರ್ಕೇರ್, ಲಕ್ಷ್ಮಣ್ ಗೊಲ್ಲರ್, ಭೀಮನಗೌಡ ಹಿರೇಗೌಡ, ವಿಡಿಯೋ ಚಿಲಕಮುಖಿ, ಪಾಪಣ್ಣ ಕೊಪ್ಪಳ, ವಿಜಯಕುಮಾರ್ ಬನ್ನಿಕಟ್ಟಿ, ದೇವಪ್ಪ ಓಜಾಳಿ, ಶರೀಫ್ ಮತ್ತೂರು, ರಾಮಣ್ಣ ಚಂಬಲಾಪುರ್, ವೀರೇಶ್ ಕೊಪ್ಪಳ, ಅಲ್ಲಾಸಾಬ್ ನದಾಬ್, ಕೌಶಿದಪ್ಪ ಬಿಸರಳ್ಳಿ ಸೇರಿದಂತೆ ಎಲ್ಲ ಅಭಿಮಾನಿಗಳು ತಹಶೀಲ್ದಾರ್ ಕಚೇರಿ ತೆರಳಿ ಮನವಿ ಸಲ್ಲಿಸಿದರು. ಪುಣ್ಯ ಭೂಮಿ ಬೇಕಂದ್ರು ಅಪ್ಪ. ಜಿಗಿದು ಹೇಳ್ಬೇಕಾ?